ಓಂ ಶಾಂತಿ. ದಿನಾಂಕ ಆಗಿದೆ 30/12/2025. ಪಾಪಗಳಿಂದ ಹಗುರರಾಗಲು ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ತಮ್ಮ ಕರ್ಮದ ಕಥೆಯನ್ನು ತಂದೆಗೆ ಬರೆದುಕೊಡಿ, ಆಗ ಕ್ಷಮೆ ಸಿಗುವುದು. ಸಂಗಮ ಯುಗದಲ್ಲಿ ನೀವು ಮಕ್ಕಳು ದೇಹಾಭಿಮಾನದ ಬೀಜವನ್ನು ಬಿತ್ತುವಂತಿಲ್ಲ. ಈ ಬೀಜದಿಂದ ಎಲ್ಲ ವಿಕಾರಗಳ ವೃಕ್ಷವು ಬೆಳೆಯುತ್ತದೆ. ಎಲ್ಲರೂ ಕಾಮಕ್ರೋಧದ ಬೀಜವನ್ನು ಬಿತ್ತುತ್ತಿರುತ್ತಾರೆ. ನಿಮಗೆ ತಂದೆಯ ಸಂದೇಶವಾಗಿದೆ, ಮಕ್ಕಳೇ, ಯೋಗ ಬಲದಿಂದ ಪಾವನರಾಗಿರಿ. ಈ ದೇಹಾಭಿಮಾನದ ಬೀಜ ಬಿತ್ತುವುದನ್ನು ನಿಲ್ಲಿಸಿ. ಅವರು ಹದ್ದಿನ ತಂದೆಯಾಗಿರುತ್ತಾರೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರ ಹೆಸರೇ ಆಗಿದೆ ಪ್ರಜಾಪಿತ. ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಿಲ್ಲವೆಂದು ಕೆಲವರು ಹೇಳುತ್ತಾರೆ. ಇಡೀ ಪ್ರಪಂಚವೇ ಇವರ ಸಂತಾನವಾಗಿದೆ. ಈ ಪಾರಲೌಕಿಕ ತಂದೆಯು ಬೇಹದ್ದಿನ ಸುಖ ಕೊಡುವವರಾಗಿದ್ದಾರೆ. ನೀವು ಪುರುಷಾರ್ಥವನ್ನು ಸಹ ಬೇಹದ್ದಿನ ಸ್ವರ್ಗದ ಸುಖಕ್ಕಾಗಿಯೇ ಮಾಡುತ್ತೀರಿ. ಇಲ್ಲಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. ಸ್ವರ್ಗದಲ್ಲಿ ಬೇಹದ್ದಿನ ಸುಖ, ನರಕದಲ್ಲಿ ಬೇಹದ್ದಿನ ದುಃಖವೆಂದು ಹೇಳಬಹುದು. ತಂದೆಯು ನಿಮಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ. ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ಪುರುಷಾರ್ಥವನ್ನು ಮಾಡುತ್ತೀರಿ. ಇವರು ಮಾತಾಪಿತ ಇಬ್ಬರೂ ಆದರಲ್ಲವೇ? ನಾವು ಓದಿ ಮನುಷ್ಯರಿಂದ ದೇವತೆ, ಮುಳ್ಳುಗಳಿಂದ ಹೂಗಳುಗುತ್ತೇವೆ. ತಂದೆಯು ಅಂಬಿಗನೂ ಆಗಿದ್ದಾರೆ, ಹೂದೋಟದ ಮಾಲೀಕನೂ ಆಗಿದ್ದಾರೆ. ಉಳಿದಂತೆ ನೀವು ಬ್ರಾಹ್ಮಣರೆಲ್ಲರೂ ಅನೇಕ ಪ್ರಕಾರದ ಮಾಲೀಕರಾಗಿದ್ದೀರಿ. ನೀವೀಗ ಬ್ರಾಹ್ಮಣರಾಗಿದ್ದೀರಿ. ವಿಕಾರಗಳಿಂದ ಬಹಳ ದೂರ ದೂರ ಹೋಗುತ್ತೀರಿ. ಬ್ರಾಹ್ಮಣರಲ್ಲಿ ಸಹೋದರ ಸಹೋದರಿಯರ ಜೊತೆ ವಿಕಾರದಲ್ಲಿ ಹೋಗುವುದು ಬಹಳ ದೊಡ್ಡ ವಿಕಾರಿ ದೃಷ್ಟಿ ಆಗಿಬಿಡುವುದು. ಯಾರು ಬಾಬಾ, ನಾವು ಇಂತಿಂತಹ ಕೆಟ್ಟ ಕೆಲಸಗಳನ್ನು ಮಾಡಿದೆವು, ಕ್ಷಮೆ ಮಾಡಿ ಎಂದು ತಂದೆಗೆ ಬರೆದು ಕೊಡುತ್ತಾರೆ, ಕ್ಷಮೆಯಂತೂ ಸಿಗುವುದಿಲ್ಲ. ಆದರೆ ಸತ್ಯವಾಗಿ ತಿಳಿಸುತ್ತೀರೆಂದರೆ ಅದು ಹಗುರವಾಗಿ ಬಿಡುವುದು. ಪುಣ್ಯಾತ್ಮರ ಪ್ರಪಂಚವೇ ಬೇರೆಯಾಗಿದೆ. ಒಂದು ಪುಣ್ಯಾತ್ಮರ ಪ್ರಪಂಚ, ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಇನ್ನೊಂದು ಪಾಪಾತ್ಮರ ಪ್ರಪಂಚ, ಯಾವುದಕ್ಕೆ ನರಕ, ದುಃಖಧಾಮವೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವೇ ಇಷ್ಟು ಶ್ರೇಷ್ಠರಾಗಿದ್ದೀರಿ. ಈಗ ಅಲ್ಲ, ಪೂಜ್ಯರಿದ್ದೀರಿ. ಈಗ ಪೂಜಾರಿಗಳಾಗಿ ಬಿಟ್ಟಿದ್ದೀರಿ. ಈಗ ಪುನಃ ಪೂಜ್ಯರಾಗಲು ಪುರುಷಾರ್ಥ ಮಾಡಬೇಕು. ಯಾರ ಬುದ್ಧಿಯೋಗವು ಸ್ಪಷ್ಟವಾಗಿರುವುದೋ ಅವರೇ ಅಷ್ಟು ಶ್ರೇಷ್ಠರಾಗುವರು ಮತ್ತು ಬಹಳ ಮಧುರರೂ ಆಗಬೇಕಾಗಿದೆ. ಎಲ್ಲರಲ್ಲಿ ಪಂಚವಿಕಾರ ರೂಪಿ ಬೀಜದ ವೃಕ್ಷವೇ ಬೆಳೆದು ಬಿಟ್ಟಿದೆ. ಇಂತಹ ಬೀಜವನ್ನು ಕಿತ್ತಬಾರದು. ಸಂಗಮ ಯುಗದಲ್ಲಿ ನೀವು ದೇಹಾಭಿಮಾನದ ಬೀಜವನ್ನು ಬಿತ್ತುವಂತಿಲ್ಲ, ಕಾಮದ ಬೀಜವನ್ನು ಬಿತ್ತುವಂತಿಲ್ಲ. ಕೆಲವರು 2 ರೂಪಾಯಿಗಳನ್ನು ಕಳುಹಿಸುತ್ತಾರೆ, ಕೆಲವರು 1000 ರೂಪಾಯಿಗಳನ್ನು ಕಳುಹಿಸುತ್ತಾರೆ. ಭಾವನೆಯಂತೂ ಇಬ್ಬರದು ಒಂದೇ ಆಗಿದೆಯಲ್ಲವೇ? ಆದ್ದರಿಂದ ಇಬ್ಬರ ಪುಣ್ಯವು ಸಮಾನವಾಗಿ ಬಿಡುತ್ತದೆ. ಸ್ವರ್ಗದಲ್ಲಿ ಹೋಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಈಗ ನಿಮಗೆ ಎಷ್ಟು ಒಳ್ಳೆಯ ಜ್ಞಾನವು ಸಿಗುತ್ತದೆ. ಈ ಜ್ಞಾನವು ಎಷ್ಟು ಖುಷಿ ಕೊಡುವುದೋ ಅಷ್ಟು ಬೇರೆ ಯಾವ ಜ್ಞಾನವೂ ಕೊಡುವುದಿಲ್ಲ. ಸದಾ ಸ್ಮೃತಿ ಇರಲಿ, ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಆದ್ದರಿಂದ ವಿಕಾರಗಳಿಂದ ಬಹಳ ಬಹಳ ದೂರವಿರಬೇಕಾಗಿದೆ ಎಂದು ಕುದೃಷ್ಟಿಯಾಗಬಾರದು. ತಂದೆಯೊಂದಿಗೆ ಬಹಳ ಬಹಳ ಆಜ್ಞಾಕಾರಿ ಪ್ರಾಮಾಣಿಕರಾಗಿರಬೇಕಾಗಿದೆ. ಡಬಲ್ ಕಿರೀಟಧಾರಿ ದೇವತೆಗಳಾಗಲು ಬಹಳ ಮಧುರರಾಗಬೇಕು. ಬುದ್ಧಿಯೋಗವು ಸ್ಪಷ್ಟವಾಗಿ ಇರಬೇಕಾಗಿದೆ. ರಾಜಯೋಗದ ತಪಸ್ಸು ಮಾಡಬೇಕಾಗಿದೆ. ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಬಂಧನ ಮುಕ್ತ ಜೀವನ್ಮುಕ್ತ ಭವ. ದೇಹದಲ್ಲಿ ಬರುವುದರಿಂದ ಅನೇಕ ಕರ್ಮದ ಬಂಧನಗಳಲ್ಲಿ ಬರಬೇಕಾಗುತ್ತದೆ. ಆದರೆ ಯಾವಾಗ ದೇಹಿಯಾಗಿ ಬಿಡುವಿರಿ, ಆಗ ಈ ಎಲ್ಲ ಬಂಧನಗಳು ಸಮಾಪ್ತಿಯಾಗಿ ಬಿಡುವುದು. ನಿಶ್ಚಯ ಬುದ್ಧಿಯ ಚಿಹ್ನೆ ನಿಶ್ಚಿತ, ವಿಜಯ ಮತ್ತು ನಿಶ್ಚಿಂತ. ಅವರ ಬಳಿ ವ್ಯರ್ಥ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.